ಗದಗ ಜಿಲ್ಲಾಧಿಕಾರಿಗಳೇ ರೈತರೊಂದಿಗೆ ಸಭ್ಯವಾಗಿ ವರ್ತಿಸುವುದನ್ನು ಕಲಿಯಿರಿ ಎಂದು ರಾಜ್ಯ ರೈತೋದಯ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಬಿಟಿ ಚಂದ್ರಶೇಖರ್ ಅವರು ನಮ್ಮ ಮಾಧ್ಯಮದ ಮುಖಾಂತರ ಆಗ್ರಹಿಸಿದ್ದಾರೆ. ವರದಿ ವೀರಣ್ಣ ಹಡಪದ್, NKS TV4 ಲಕ್ಷ್ಮೇಶ್ವರ. ನಮಸ್ಕಾರ. ನಮ್ಮ ರಾಜ್ಯದ ರೈತರಿಗೆ ಮತ್ತು ಎಲ್ಲ ವ್ಯಕ್ತಿಗಳಿಗೆ ಒಳ್ಳೆಯದಾಗಲಿ. ಈಗ ತಾನೇ ನಿಮಗೆಲ್ಲ ಗೊತ್ತಿದೆ, ಮೊನ್ನೆ ಗದಗ ಡಿಸ್ಟಿಕ್ನ ಜಿಲ್ಲಾಧಿಕಾರಿಗಳು ರೈತರ ಹತ್ರ ಸ್ವಲ್ಪ ರೂಢಾಗಿ ಮಾತಾಡಿದ ಸನ್ನಿವೇಶ. ನನ್ನ ಉದ್ದೇಶ ರೈತರಿಗೋಸ್ಕರವೇ ಕೆಲಸ ಮಾಡೋಕ್ಕೆ ತಾವು ಜಿಲ್ಲಾಧಿಕಾರಿಗಳಾಗಿರ್ತೀರಿ. ರೈತರನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಬೇಕು ತಾವು. ಯಾಕಂದರೆ ನೀವೊಂದು ತಿಳ್ಕೊಳ್ಳಿ, ತಾವು ಒಬ್ಬರು ರೈತರ ಮಗನಾಗೆ ತಮ್ಮ ತಂದೆ ಕೂಡ ಔಷಧಿ ಹೊಡೆಯುವ ಟೈಮಲ್ಲಿ, ಗೊಬ್ಬರ ಹಾಕೋ ಟೈಮಲ್ಲಿ ಸಾಲ ಮಾಡಿ ತಮ್ಮನ್ನು ಓದಿಸಿ ತಮ್ಮನ್ನು ಒಳ್ಳೆಯ ಉನ್ನತವಾದ ಸ್ಥಾನಕ್ಕೆ ತಂದಿದ್ದಾರೆ. ತಾವೀಗ ರಿಟೈರ್ಡ್ ಆಗೋ ಸಮಯ ಬಂದಿದೆ. ಆಮೇಲೆ ತಾವು ಕೂಡ ರೈತರಾಗ್ತೀರಿ. ತಾವು ದಯಮಾಡಿ ಗದಗಾಗಲಿ ಮತ್ತು ಎಲ್ಲೇ ಆಗಲಿ ಇಡೀ ಕರ್ನಾಟಕ 31 ಜಿಲ್ಲೆ 124 ಕ್ಷೇತ್ರದ DC-ಗಳಿಗೆ, ತಾಲೂಕ್ ದಂಡಾಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಳ್ಳೋದೇನೆ ಅಂದರೆ, ಪರಿಹಾರ ಅಂತ ಘೋಷಣೆ ಮಾಡಿದ್ಮೇಲೆ ವರ್ಷ ಮುಗಿದ್ರು ಮತ್ತೊಂದು ವರ್ಷ ಪರಿಹಾರ ಕೇಳಕ್ಕೆ ಬಂದ ಟೈಮಲ್ಲಿ ನೀವು ಪರಿಹಾರ ಕೊಡಲಿಲ್ಲ ಅಂದರೆ, ಹೋದ ವರ್ಷದ್ದೇ ಪರಿಹಾರ ಬಂದಿಲ್ಲ, ಈ ವರ್ಷದ ಯಾಕೆ ಅಂತ ಕೇಳೋ ಟೈಮಿಗೆ ರೈತರು ಹೋದ ವರ್ಷದ ಪರಿಹಾರ ಇನ್ನೂ ಬಂದಿಲ್ಲ ಅಂತ ತಮ್ಮ ಹತ್ರ ಮನವಿ ಕೇಳ್ಕೊಂಡಾಗ ಸರ್ಕಾರದ ಮುಂದೆ ಹೋಗೋಕ್ಕಾಗೋದಿಲ್ಲ ಈ ರೈತರು. ಯಾಕಂದರೆ ದಿನನಿತ್ಯ ಅವರ ಕಾರ್ಯಕ್ರಮ ಹೊಲದಲ್ಲಿ ಆಗಿರೋದ್ರಿಂದ ಏನೋ ಅವರು ಔಷಧಿ ಮತ್ತು ಗೊಬ್ಬರ ಸಾಲ ತಂದಿರ್ತಾರೆ, ಏನೋ ಒಂದಷ್ಟು ಸರ್ಕಾರದಿಂದ ನಮಗೆ ಅನುದಾನ ಸಿಗುತ್ತೆ ಅನ್ನೋ ಒಂದು ನಿಟ್ಟಿನೊಳಗಡೆ ಕೇಳ್ತಾರೆ ವಿನಃ ಅದನ್ನು ತಾವು ಜಬರ್ದಸ್ತಿ ಮಾಡಿ ಅವ್ರಿಗೆ ಬೆದರಿಕೆ ಹಾಕುವಂಥದ್ದು ಮತ್ತು ಪೊಲೀಸ್ನವ್ರ ಕರೆದು ಅವ್ರನ್ನ ಹೊರಗಡೆ ಕಳಿಸುವಂಥದ್ದು ಅದು ನಮಗೆ ಯಾಕೋ ಸಮಂಜಸ ಅನಿಸ್ತಾ ಇಲ್ಲ. ಮತ್ತು ಆಮೇಲೆ ತಮ್ಮ ಹುದ್ದೆಗೂ ಕೂಡ ಅದು ಗೌರವ ತರುವಂಥದ್ದಲ್ಲ. ಯಾಕಂದರೆ ರೈತರಿಗೆ ಧಕ್ಕೆಯನ್ನು ತಾವು ಮಾಡಿದಿರಿ. ತಾವು ಮುಂದಿನ ದಿನಗಳಲ್ಲಿ ಆ ಥರ ಮಾಡಬೇಡಿ. ರೈತರಿಗೆ ಈಗಾಗಲೇ ಬೆಳೆ ಪರಿಹಾರ ಬಂದಿದೆ ಅಂತ ನಮಗೆ ನ್ಯೂಸ್ ಬಂದಿದೆ. ಆದರೆ ನೀವು ಕೂಡ ಒಂದು ಗೌರವಯುತವಾದ ಒಂದು ವಯಸ್ಸಿಗರಾಗಿದ್ದೀರಿ. ತಾವೇನು ಹುಡುಗರಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಯಾವುದೇ ಕಡೆಗೂ ತಾವಿರೋ ಟೈಮಲ್ಲಿ 2 ವರ್ಷ 2 ತಿಂಗಳು ಅಥವಾ 1 ತಿಂಗಳಿದೆ ತಮ್ಮ ರಿಟೈರ್ಡ್. ಆ ಟೈಮ್ ಒಳಗಡೆ ಈ ಗದಗ ಡಿಸ್ಟ್ರಿಕ್ಟ್ ಒಳಗಡೆ ಇವತ್ತೇ ನಿಮ್ಮ ವಿರುದ್ಧ ಹೋರಾಟ ಆಗ್ತಿದೆಯಲ್ಲ, ಆ ಹೋರಾಟ ಮಾಡಿದಂಥ ವ್ಯಕ್ತಿಗಳೇ ನಿಮ್ಮ ಬಗ್ಗೆ ಚಪ್ಪಾಳೆ ತಟ್ಟುವಂತೆ ನೀವು ಕೆಲಸ ಮಾಡಿ. ಯಾಕಂದರೆ ಹೋರಾಟ ಮಾಡ್ತಿರೋವೆಲ್ಲರೂ ರೈತರು, ಅವ್ರು ನೋವಿಗೆ ಹೋರಾಟ ಮಾಡ್ತಿದ್ದಾರೆ. ಹೋರಾಟಗಾರರೆಲ್ಲ ಇದ್ದಿದ್ದಕ್ಕೆ ನಮ್ಮ ರೈತರಿಗೆ ನ್ಯಾಯ ಸಿಗ್ತಾ ಇದೆ. ಇಲ್ಲಾಂದರೆ ನೀವುಗಳು ನಮ್ಮನ್ನು ಬಿಡ್ತಿರಲಿಲ್ಲ. ಹಾಗಾಗಿ ಹೋರಾಟ ಮಾಡಿದ್ದಾರೆ, ಎಲ್ಲ ರೈತರು ಹೋರಾಟ ಮಾಡ್ತಿದ್ದಾರೆ. ಮತ್ತು ನಾನು ನಿಮ್ಗೆ ಹೇಳೋದೇನೆಂದರೆ, ಒಳ್ಳೆ ವಿಷಯ ಏನು ಹೇಳ್ತೀನಿ ಅಂದರೆ, ರೈತನಿಗೆ ನೇರವಾಗಿ ಸಿಗುವಂಥ ಅಧಿಕಾರಿ ಯಾರಿದ್ರೆ DC-ಗಳಂತ ನಾವು ಅಂದ್ಕೋಬೇಕು. DC-ಗಳು ಹಳ್ಳಿ ಕಡೆ ಹೋಗ್ಬೇಕಾಗಿತ್ತು. ನೀವು ಒಂದು ಹಳ್ಳಿ ಕಡೆ ಹೋಗಿ ಹಳ್ಳಿ ಪರಿಸ್ಥಿತಿ ನೋಡ್ಬೇಕಾಗಿತ್ತು. ತಾವು ಸಮೀಕ್ಷೆ ಮಾಡಿದ್ದು ನಾನು ನೋಡಿದೆ. ಸಮೀಕ್ಷೆ ಮಾಡೋದು ಹಂಗಲ್ಲ. ತಾವು ದಯಮಾಡಿ ಸಮೀಕ್ಷೆ ಮಾಡೋದು ಯಾವುದೋ ಒಂದು ಹೊಲದೊಳಗಡೆ ಹೋಗಿ ನಿಂತರಲ್ಲ, ಆಗಲ್ಲ ಸೌಕರ್ಯ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಹೊಲಗಳು ಎಲ್ಲಿ ಹೋಗಿದ್ದಾವೆ ಎಲ್ಲಿದ್ದಾವೆ ಅಂತೇಳಿ ತಾವುಗಳು ನಿಂತು ಅಲ್ಲಿರೋ ರೈತರಿಗೆ ಗುಮಾನ ಕೊಟ್ಟು ರೈತರ ಮುಖೇನ ನೀವು ಅದನ್ನ ಪರಿಹಾರವನ್ನು ಘೋಷಣೆ ಮಾಡೋದಾಗ್ಲಿ ಮತ್ತೆ ಅದನ್ನ ಸಂಕ್ಷಿಪ್ತವಾಗಿ ವಿವರಣೆ ಕೊಡೋದಾಗ್ಲಿ ಅದನ್ನ ತಾವು ಕಲಿಬೇಕು. ಯಾಕಂದ್ರೆ ತಾವು DC ಅಂದ್ರೆ ತಮ್ಗೇನು ಈ ಜಿಲ್ಲೆಗೆ ಒಬ್ರು ಅದೇ ರಾಜ ಇದ್ದಂಗೆ ತಾವು. ಹಾಗಾಗಿ ನಿಮಗೆ ರೈತರ ಮೇಲೆ ಗೌರವ ಕಡಿಮೆ ಆಗಿದೆ. ರೈತರಿಗೆ ಗೌರವ ಕೊಡಿ. ಈ ಕ್ಷೇತ್ರಕ್ಕೆ, ಈ ರಾಜ್ಯಕ್ಕೆ ಅನುದಾನ ಕೇಳ್ತಾ ಇಲ್ಲ ನೀವು, ರೋಡ್ಗಳು ಕೇಳ್ತಾ ಇಲ್ಲ ನೀವು, ಏನು ಕೇಳ್ತಾ ಇಲ್ಲ. ಯಾಕಂದ್ರೆ ನೀವು ಕೂಡ ಹೇಳ್ಬೇಕ್ರಿ, ನೀವು ಕೂಡ